ಆತ್ಮೀಯ ವೀಕ್ಷಕರೇ, ಧನುರ್ಮಾಸದ ಶುಭಾಶಯಗಳು. ಧನುರ್ಮಾಸ ಪ್ರಾರಂಭವಾಗುವುದು ನಿಮಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ತಿಳಿದಂಥ ವಿಚಾರವೇ ಆಗಿದೆ. ಧನುರ್ಮಾಸವು ಡಿಸೆಂಬರ್ ಮಧ್ಯದಿಂದ ಅಂದರೆ 16ನೇ ತಾರೀಕು ಪ್ರಾರಂಭವಾಗಿ ಜನವರಿ 15ನೇ ತಾರೀಕು ಮುಕ್ತಾಯಗೊಳ್ಳುತ್ತೆ. ಮಕರ ಸಂಕ್ರಾಂತಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ಅದಕ್ಕೆ ಮುಂಚೆ ಧನುರ್ಮಾಸ ಅಂಥೇಳಿ ವಿಶೇಷವಾಗಿ ನಾವು ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ದೇವರನ್ನು ವಿಶೇಷವಾಗಿ ಭಕ್ತಿ ಭಾವಗಳಿಂದ ಪ್ರತಿಯೊಬ್ಬ ಭಕ್ತರು ಮುಂಜಾನೆ ಎದ್ದು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಡಿಕೆ. ಅದೇ ರೀತಿಯಲ್ಲಿ ನಾವು ಇವತ್ತು ವಿಶೇಷವಾಗಿ ತಿರಂಗ ಯಾತ್ರೆ ಅಂದರೆ ಒಂದೇ ದಿನ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಸೂರ್ಯ ಮುಳುಗುವ ಒಳಗೆ 3 ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ, ಸಿದ್ಧಿ ಸಿಗುತ್ತೆ ಎನ್ನುವ ಒಂದು ನಂಬಿಕೆ ಭಕ್ತರಲ್ಲಿ ಅಚಲವಾಗಿದೆ. ಹಾಗಾಗಿ ಇಂದು ನಾವು ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ಆದಿರಂಗ ಅಂಥೇಳಿ ಕರೀತಾರೆ. ಇಲ್ಲಿ ನಾವು ಮೊದಲ ಪೂಜೆಯನ್ನು ಸಲ್ಲಿಸಬೇಕು. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಸಾರ್ವಜನಿಕರಿಗೆ ದೇವಸ್ಥಾನವನ್ನು ತೆಗೆದು ಶ್ರೀ ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣದಲ್ಲಿರುವ ಆದಿರಂಗನ ದರ್ಶನ ಮಾಡಿ ಕಾವೇರಿ ದಡದಲ್ಲಿ ಇರುವಂಥ ಶ್ರೀರಂಗನಾಥ ಸನ್ನಿಧಾನ. ಅದೇ ರೀತಿ ಮುಂದೆ ಹೋದರೆ ಶಿವನ ಸಮುದ್ರದ ಹತ್ತಿರ ಇರುವಂಥ ಮಧ್ಯರಂಗ, ಅಲ್ಲಿ ಕೂಡ ಕಾವೇರಿ ದಡದಲ್ಲಿ ಇರುವಂಥ ಮತ್ತೊಬ್ಬ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿಂದ ಶ್ರೀರಂಗಂ ಅಂದರೆ ಇದು ತಮಿಳುನಾಡಿನಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ. ಸುಮಾರು ಮಧ್ಯರಂಗದಿಂದ ಅಲ್ಲಿಗೆ ನಾವು ಹೋಗಬೇಕಾದ್ರೆ 6ರಿಂದ 7 ಗಂಟೆಗಳ ಪ್ರಯಾಣವನ್ನು ಮಾಡಬೇಕು. ಆಗ ಶ್ರೀರಂಗ ತಿರುಚಿಯಲ್ಲಿರುವ ರಂಗನ ದರ್ಶನವನ್ನು ಮಾಡಿ ಸಂಜೆ ಅಂದರೆ ಸೂರ್ಯ ಮುಳುಗುವ ಮುಂಚೆ ಈ 3 ದೇವರ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಮತ್ತು ಸಿದ್ಧಿ ಸಿಗುತ್ತೆ ಎನ್ನುವ ನಂಬಿಕೆಯಿಂದ ಲಕ್ಷಾಂತರ ಭಕ್ತರು ನಿತ್ಯ ನಿರಂತರವಾಗಿ ಈ 3 ರಂಗನ ದರ್ಶನವನ್ನು ಧನುರ್ಮಾಸದಲ್ಲಿ ಮಾಡಿ ಪುಣ್ಯರಾಗ್ತಾರೆ. ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಕೂಡ ಈ ವರ್ಷ ಈ ಯಾತ್ರೆಯನ್ನು ಕೈಗೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಕಿದ್ದೀವಿ. ಈಗ ಪ್ರಯಾಣವನ್ನು ಮಾಡಿದ ಅನುಭವವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಬೆಂಗಳೂರಿನಿಂದ ಹೊರಟ್ವಿ. ನಮ್ಮ ಸ್ವಂತ ವಾಹನಗಳಲ್ಲಿ ಹೋದರೆ ಈ 3 ರಂಗನಾಥ ಸ್ವಾಮಿಯ ದರ್ಶನವನ್ನು ನಾವು ಮಾಡಬಹುದು. ನಾವು ಇಲ್ಲಿ ಬೆಂಗಳೂರಿನಿಂದ ಮಧ್ಯರಾತ್ರಿ 1 ಗಂಟೆ 10 ನಿಮಿಷಕ್ಕೆ ಹೊರಟ್ವಿ. ನಾವು ಶ್ರೀರಂಗಪಟ್ಟಣಕ್ಕೆ 3 ಗಂಟೆಗೆಲ್ಲ ನಾವು ತಲುಪಿದ್ವಿ. ಅಲ್ಲಿ ಹೋದ ತಕ್ಷಣ ನಾವು ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಕ್ಯೂ ನಿಂತ್ವಿ. 4 ಗಂಟೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಮಗೆ ಅಲ್ಲಿ 50 ರೂಪಾಯಿ ಟಿಕೆಟು ಮತ್ತು ವಿಶೇಷವಾಗಿ 500 ರೂಪಾಯಿ ಟಿಕೆಟ್ ಕೂಡ ಇರುತ್ತೆ. ಅದೇ ರೀತಿ ಫ್ರೀ ದರ್ಶನ ಕೂಡ ಇರುತ್ತೆ. ನನ್ನ ವೈಯಕ್ತಿಕ ಸಲಹೆ ಅಂದರೆ ಯಾರೂ ಕೂಡ ಈ 50 ರೂಪಾಯಿದಾಗಲಿ 500 ರೂಪಾಯಿ ಟಿಕೆಟ್ಗೆ ಹೋಗಬೇಡಿ. ಯಾಕೆಂದರೆ ತುಂಬ ನೂಕುನುಗ್ಲುಗಳು ಅಲ್ಲೇ ಜಾಸ್ತಿ ಆಗೋದು. ಫ್ರೀ ದರ್ಶನಕ್ಕೆ ನಾವು ಹೋದ್ವಿ. ಆರಾಮಾಗಿ ನಮಗೆ ಅರ್ಧ ಗಂಟೆಯಲ್ಲಿ ಅಂದರೆ 4:15 ಬೆಳಗಿನ ಜಾವ ಅಷ್ಟೊತ್ತಿಗೆ ದರ್ಶನ ಆಯಿತು. ಅಲ್ಲಿಂದ ನಾವು ನೇರವಾಗಿ ಮತ್ತೆ ಮಧ್ಯರಂಗ ಅಂದರೆ ಇದು ಕೊಳ್ಳೇಗಾಲ ಮಲೆ ಮಹದೇಶ್ವರನ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಮಳವಳ್ಳಿ ಮುಖಾಂತರ ನಾವು ಇಲ್ಲಿ ಹೋದರೆ ಅಲ್ಲಿಂದ ಅಲ್ಲಿಗೆ ನಾವು ಮಧ್ಯರಂಗಕ್ಕೆ ಹೋದ್ವಿ. ಸುಮಾರು 7 ಗಂಟೆಗೆಲ್ಲ ನಾವು ಅಲ್ಲಿ ಮಧ್ಯರಂಗನ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಹೆಚ್ಚು ಸಮಯ ಆಗೋದಿಲ್ಲ. ಅಲ್ಲಿ ಈಗ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ವರ್ಕು ಕೂಡ ನಡೀತಾ ಇದೆ. ಅಲ್ಲಿ ಪಕ್ಕದಲ್ಲೇ ರಂಗನಾಥ ಸ್ವಾಮಿಯನ್ನು ಇಟ್ಟಿದ್ದಾರೆ. ಅದೇ ದೇವಸ್ಥಾನದಲ್ಲಿ ಈ ತಿಂಗಳು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ದೇವಸ್ಥಾನವನ್ನು ಮತ್ತೆ ಭಕ್ತರಿಗೆ ಮುಕ್ತವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲ್ಲೇನು ಹೆಚ್ಚು ಸಮಯ ಹಿಡಿಯೋದಿಲ್ಲ. ನಾವು ಅಲ್ಲಿ ದರ್ಶನ ಮಾಡಿ ಸುಮಾರು ಅಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ನಮಗೆ ದರ್ಶನ ಆಯಿತು. ಅಲ್ಲಿಂದ ನಾವು ನೇರವಾಗಿ ಮಲೆ ಮಹದೇಶ್ವರನ ಬೆಟ್ಟ ಈ ಮುಖಾಂತರ ಹೋದರೆ ನಮಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ 7 ಅವರು ಅಂದರೆ 300 ಚಿಲ್ಲರೆ ಕಿಲೋಮೀಟ್ರ್ ಅಲ್ಲಿಗೆ ದೂರ ಇರುತ್ತೆ ತಿರುಚಿ ಶ್ರೀರಂಗಂ ದರ್ಶನ ಮಾಡಲಿಕ್ಕೆ. ನಾವು ಮಧ್ಯಾಹ್ನ ನಮ್ಮ ಡ್ರೈವರು ನಾವು ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಮಧ್ಯಾಹ್ನ 2-2:30 ಅಷ್ಟೊತ್ತಿಗೆ ನಮಗೆ ಅಲ್ಲಿ ಬಿಟ್ಟರು. ನಾವು ಮಧ್ಯಾಹ್ನ ಹೋದ ತಕ್ಷಣ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಹಾಗಾಗಿ ನಮಗೆ ಸಂಜೆ 6 ಗಂಟೆಗೆಲ್ಲ ದರ್ಶನ ಆಯಿತು.
ನಮಗೆ ಆ ಭಗವಂತನ ಕೃಪೆ ಕೂಡ ಆಯಿತು. ಮತ್ತು ಶ್ರೀರಂಗಮಲ್ಲಿ ದೇವಸ್ಥಾನ ಬೇಗ ಮುಚ್ತಾರೆ, 8 ಗಂಟೆ ಒಳಗಡೆ ಎಲ್ಲ ಮುಚ್ಚಿಬಿಡ್ತಾರೆ. ಬೇಕೆಂದರೆ ಬೆಳಿಗ್ಗೆ ಅಲ್ಲೂ ಕೂಡ 3 ಗಂಟೆಗೆ ದೇವಸ್ಥಾನ ತೆಗೆದಿರ್ತಾರೆ. ಭಕ್ತರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಬೇಗನೆ ಬೆಳಗ್ಗೆ ದರ್ಶನಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದೇ ರೀತಿ ಸಂಜೆ ಸ್ವಲ್ಪ ತ್ರಿರಂಗ ಯಾತ್ರೆಯನ್ನು ಮಾಡುವಂಥ ಭಕ್ತಾದಿಗಳು ವಿಶೇಷವಾಗಿ ಇಲ್ಲೂ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಎಷ್ಟು ಬೇಗ ನೀವು ಹೋಗಿ ದೇವರ ದರ್ಶನಕ್ಕೆ ಹೋಗಿ ಆ ಸ್ಥಳಕ್ಕೆ ಹೋಗಿ ಸಾಲಲ್ಲಿ ನಿಂತ್ಕೊಳ್ತೀರೋ ಆಗ ನಿಮಗೆ ಮುಕ್ತವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ಈ 3 ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಎಷ್ಟು ಸಮಯ ಹಿಡಿಯುತ್ತೆ ಎನ್ನುವ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಶ್ರೀರಂಗಪಟ್ಟಣದಿಂದ ಮಧ್ಯರಂಗಕ್ಕೆ ಹೋಗಬೇಕಾದ್ರೆ ಅಲ್ಲಿಂದ 74ರಿಂದ 75 ಕಿಲೋಮೀಟ್ರು ಅಂತರ ಇದೆ. ಸುಮಾರು ಜರ್ನಿ ರಸ್ತೆ ಸರಿ ಇಲ್ಲದೇ ಇರೋ ಕಾರಣಕ್ಕೆ 1 ಗಂಟೆ 30 ನಿಮಿಷದಿಂದ 1 ಗಂಟೆ 45 ನಿಮಿಷ ತನಕ ಜರ್ನಿ ಸಮಯವನ್ನು ಹಿಡಿಯುತ್ತೆ ಮಧ್ಯರಂಗನ ದರ್ಶನ ಮಾಡಲಿಕ್ಕೆ. ಮಧ್ಯರಂಗದಿಂದ ನಾವು ತಿರುಚಿ ಅಂದರೆ ಶ್ರೀರಂಗಂಗೆ ಹೋಗಬೇಕಾದ್ರೆ ಸುಮಾರು ಅಲ್ಲಿಂದ ಮಧ್ಯರಂಗದಿಂದ ಶ್ರೀರಂಗಂಗೆ ಒಂದು 290ರಿಂದ 292 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿಗೆ ಹೋಗಬೇಕಾದ್ರೆ ಸರಿ ಸುಮಾರು ಕೂಡ 7 ಗಂಟೆಯಿಂದ 7 ಗಂಟೆ 30 ನಿಮಿಷ ಸಮಯವನ್ನು ಹಿಡಿಯುತ್ತೆ. ಇದರಲ್ಲಿ ವಾಹನ ಚಲಾವಣೆ ಮಾಡುವಂಥ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಅಲ್ಲಿಗೆ ತಲುಪ್ಬೋದು. ಇದಕ್ಕೆ ಎಲ್ಲ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಹೋದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಮತ್ತು ವಿಶೇಷವಾಗಿ ನಾವು ಹೋಗಿದ್ದು ವೈಕುಂಠ ಏಕಾದಶಿ ದಿನ, ಅಂದರೆ ಏಕಾದಶಿ ದಿನ ಸ್ವರ್ಗದ ಬಾಗಿಲನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ತೆಗೆದಿರ್ತಾರೆ. ಅದೇ ರೀತಿಯಲ್ಲಿ ಶ್ರೀರಂಗಮ್ಮಲ್ಲಿ ಕೂಡ ವೈಕುಂಠ ಏಕಾದಶಿ ದಿನ ತೆಗೆದಂಥ ವೈಕುಂಠ ದ್ವಾರವನ್ನು ಸುಮಾರು ವೈಕುಂಠ ಏಕಾದಶಿ ಆದ ನಂತರವೂ ಕೂಡ ಒಂದು 10 ದಿನ ಭಕ್ತರಿಗೆ ಒಂದು ವಿಶೇಷವಾಗಿ ಆ ಸ್ವರ್ಗದ ಬಾಗಿಲನ್ನು ತೆಗೆದಿರ್ತಾರೆ. ಅದು ನಾವು ಹೋದಾಗ ನಮಗೆ 2 ದಿನ ಮಾತ್ರ ಇತ್ತು. ಆವತ್ತಿನ ದರ್ಶನಕ್ಕೂ ಕೂಡ ನಾವು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿದ್ವಿ. ಯಾರೆಲ್ಲ ವಿಷ್ಣು ಭಕ್ತರಿದ್ದಾರೆ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಸ್ವರ್ಗದ ಬಾಗಿಲಿನ ಮುಖಾಂತರ ಹೋಗಿ ಸ್ವರ್ಗದ ಪ್ರಾಪ್ತಿಯನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಬಾಗಿಲ ಕೆಳಭಾಗದಲ್ಲಿ ಹೋಗ್ತಾರೆ. ವಿಶೇಷವಾಗಿ ಶ್ರೀರಂಗಮಲ್ಲಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಒಂದು ದರ್ಶನಕ್ಕಾಗಿ ಕೋಟ್ಯಾನುಕೋಟಿ ಭಕ್ತರು ಹರಿಭಕ್ತರು ಈ ಒಂದು ದರ್ಶನಕ್ಕೆ ಹೋಗಿ ಅಲ್ಲಿಂದ ತಮ್ಮ ಯಾತ್ರೆಯನ್ನು ಮುಗಿಸ್ಕೊಂಡು ಪಾವನರಾಗುವಂಥ ಸುದಿನ ಕೂಡ ಇದಾಗಿರುತ್ತೆ. ನೋಡ್ತಾ ಇದ್ದೀರಿ ಎಷ್ಟೊಂದು ಸರತಿ ಸಾಲುಗಳಲ್ಲಿ ಲಕ್ಷಾಂತರ ಜನ ನಿತ್ಯ ನಿರಂತರವಾಗಿ ಬರ್ತಾ ಇರ್ತಾರೆ. ಸಾಗರೋಪಾದಿಯಾಗಿ ಭಕ್ತರ ಸಂಖ್ಯೆ. ನಾವು ಕೂಡ ಶ್ರೀರಂಗಮಲ್ಲಿ ದರ್ಶನ ಮಾಡಲಿಕ್ಕೆ ನಾವು ಒಂದು 2:45 ಸಾಲಲ್ಲಿ ನಿಂತ್ವಿ. ನಮಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ದರ್ಶನ ಆಯಿತು. ನಾವು ಕೂಡ ಅಲ್ಲಿ ಹೋಗಿದ್ದು. ಇಲ್ಲೂ ಕೂಡ ವಿಶೇಷವಾದಂಥ ಟಿಕೆಟ್ ವ್ಯವಸ್ಥೆ ಕೂಡ ಇದೆ. ಶ್ರೀರಂಗಮಲ್ಲಿ 500 ರೂಪಾಯಿ ಟಿಕೆಟ್ ವ್ಯವಸ್ಥೆ ಇದೆ. ಅಲ್ಲಿ ವ್ಯವಸ್ಥೆಗಳೆಲ್ಲ ತುಂಬ ಅವ್ಯವಸ್ಥೆಯಾಗಿದೆ. ನಮಗೆ 2 ದೇವಸ್ಥಾನಗಳಲ್ಲಿ ಈ ರೀತಿ ಅನುಭವ ಆಯಿತು. ಒಂದು ಶ್ರೀರಂಗಪಟ್ಟಣದಲ್ಲೂ ಕೂಡ ಪೊಲೀಸ್ ಬೆಳಗ್ಗೆ ಯಾರೂ ಕೂಡ ಇರೋದಿಲ್ಲ. ಬೆಳಗ್ಗೆ 4 ಗಂಟೆ ಸಮಯಕ್ಕೆ ದೇವಸ್ಥಾನಕ್ಕೆ ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ತುಂಬ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾರೆ. ಅಸಭ್ಯವಾಗಿ ಭಕ್ತರ ಮುಂದೆ ನಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಒಂದು ಪೊಲೀಸವರಿಗೆ ಒಂದು 2-3 ಜನ ಪೊಲೀಸ್ನವರು ದುಡ್ಡು ಕೊಟ್ಟರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರೇ ಕರ್ಕೊಬಂದು ಶಾಲೆಯಲ್ಲಿ ಮುಖ್ಯದ್ವಾರದ ಮುಖಾಂತರ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಅದು ಬೇಸರ ಆಯಿತು. ಯಾಕೆಂದರೆ ಈ ರೀತಿ ಶಾಲೆಯಲ್ಲಿ ಬಂದಂಥ ಭಕ್ತಾದಿಗಳು ಬಿಟ್ಟು ಮತ್ತೆ ಇವ್ರು ದುಡ್ಡು ಕೊಟ್ಟರು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ಕರ್ಕೊಂಡು ಬಂದೋದಕ್ಕೆ ನಮಗೂ ಕೂಡ ಬೇಸರ ಆಗಿ ನಾವು ಬೈದಿ ಪೊಲೀಸ್ನವ್ರನ್ನೇ ವಾಪಸ್ ಕಳಿಸಿದ್ವಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಶ್ರೀರಂಗಮಲ್ಲಿ ತಮಿಳ್ನಾಡಲ್ಲಂತೂ ನಮ್ಮ ಹಿಂದೂಗಳ ಪರಿಸ್ಥಿತಿ ಹೇಳ್ತಿರೋದು. ಅಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ, ನಮಗೆ ಭಾಷೆ ಮೊದಲೇ ಬರೋದಿಲ್ಲ. ಹಾಗಾಗಿ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಭಕ್ತಾದಿಗಳು ಯಾರೇ ಹೋದರೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಹೇಳೋವಂಥದ್ದು, ಇವೆಲ್ಲ ಕೂಡ ಮುಜರಾಯಿ ಇಲಾಖೆಗಳಿಗೆ ಸೇರುವಂಥ ದೇವಸ್ಥಾನ. ಮುಜರಾಯಿ ಇಲಾಖೆಗಳಲ್ಲಿ ಸೇರುವಂಥ ದೇವಸ್ಥಾನಗಳಿಗೆ ನಮ್ಮ ಹಿಂದೂಗಳು ಯಾರೂ ಕೂಡ ಆ ಹುಂಡಿಗಳಿಗೆ ದಯವಿಟ್ಟು ಹಣನ ಹಾಕಬೇಡಿ. ಯಾಕೆ ಹಾಕಬೇಡಿ ಅಂತ ಹೇಳ್ತೀನಿ ಅಂದರೆ, ನಾವು ನಮ್ಮ ದೇವಸ್ಥಾನಗಳನ್ನು ಉದ್ಧಾರ ಮಾಡಲಿ ಅಂಥೇಳಿ ಭಕ್ತರು ತಮ್ಮ ಇಚ್ಛಾನುಸಾರ ದೇವಸ್ಥಾನಗಳಿಗೆ ಹುಂಡಿಗೆ ಹಣವನ್ನು ಹಾಕ್ತೀವಿ. ಆದರೆ ಈ ಸರ್ಕಾರಗಳು ನಮ್ಮ ಹಿಂದೂ ದೇವಾಲಯಗಳನ್ನು ಉದ್ಧಾರ ಮಾಡೋದು ಬಿಟ್ಟು ಅನ್ಯ ಧರ್ಮಿಗಳು ಅಂದರೆ
ಬೇರೆ ಮಸೀದಿಗಳಿಗೋ ಅಥವಾ ಚರ್ಚ್ಗಳಿಗೋ ನಮ್ಮ ಹಣವನ್ನು ತೊಗೊಂಡೋಗಿ ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹಿಂದೂಗಳಿಗೆ ಬೇಸರ ಆಗುತ್ತೋ ಇಲ್ವೋ? ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಾವ್ಯಾರೆಲ್ಲ ಹಿಂದೂ ಭಕ್ತರುಗಳಿದ್ದೀವಿ, ದಯವಿಟ್ಟು ಅದ್ರ ಬದಲು ನಿಮ್ಮ ಶಕ್ತಿ ಅನುಸಾರ ಅರ್ಚಕರಿಗೆ ಮಂಗಳಾರತಿ ತಟ್ಟೆಗೆ ಹಾಕಿದ್ರೆ ಅದು ಅವ್ರಿಗಾದ್ರೂ ಒಂದು ಸ್ವಲ್ಪ ಸಿಗುತ್ತೆ. ಯಾಕೆಂದರೆ ಮುಜರಾಯಿ ಇಲಾಖೆಯಲ್ಲಿರುವಂಥ ದೇವಸ್ಥಾನಗಳಲ್ಲಿ ಅರ್ಚಕರು ಯಾರೆಲ್ಲ ಇದ್ದಾರೋ ಅವರಿಗೆ ಸಂಭಾವನೆ ಕೊಡುವಂಥದ್ದು ತುಂಬಾ ಕಡಿಮೆ ಇದೆ. ಯಾಕೆಂದರೆ ಇವತ್ತಿನ ಬೆಲೆ ಏರಿಕೆ ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಬದುಕೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು ಅವರೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವ್ರದ್ದು ಕಾಯಕ ಅದೇನೆ. ಪಾಪ ಅವ್ರಿಗೆ ಆ ಕೆಲಸ ಬಿಟ್ಟರೆ ಮತ್ತೊಂದು ಕೂಡ ಗೊತ್ತಿರೋದಿಲ್ಲ. ಹಾಗೆ ಅವ್ರಿಗೆ ಪುರೋಹಿತರಿಗೆ ಪೂಜೆ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಿರುತ್ತೆ. ಕೆಲವರು ಹಾಗಂತೇಳಿ ಎಲ್ಲ ಪುರೋಹಿತರುಗಳು ಒಂದೇ ಥರ ಇದ್ದಾರೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಪುರೋಹಿತರುಗಳಲ್ಲೂ ಕೂಡ ಬೇರೆ ಬೇರೆಯಾಗಿ ಭಿನ್ನ ಕೂಡ ಇದೆ. ನಾವು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಜನವರಿ 1 ಬಂತು ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಪುರೋಹಿತರುಗಳೇ ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ಹೇಳೋವಂಥ ಸಂಪ್ರದಾಯ ಆಗ್ತಾಯಿದೆ. ದಯವಿಟ್ಟು ನಾನು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ನಮ್ಮ ಹಿಂದೂಗಳಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ಆಂಧ್ರದವ್ರಿಗೆ ಹೊಸ ವರ್ಷ ನಮಗೆ ಯುಗಾದಿ ಹಬ್ಬ. ಅವತ್ತು ನೀವೆಲ್ಲ ಈ ಪದಗಳನ್ನು ಹೇಳಿದ್ರೆ ತುಂಬ ಒಳ್ಳೆಯದು. ನೀವೇ ದಾರಿ ತಪ್ಪಿಸ್ದಂಗಾಗುತ್ತೆ, ಪುರೋಹಿತರು ಹೇಳ್ತಿದ್ರು ಅಂಥೇಳಿ. ಯಾಕೆಂದರೆ ಪುರೋಹಿತರು ಅಂದರೆ ನಮ್ಮಲ್ಲಿ ವಿಚಾರ ಗೊತ್ತಿರೋಂಥವ್ರು, ಆಚಾರ ವಿಚಾರ ಪದ್ಧತಿಗಳನ್ನು ಗೊತ್ತಿರೋವಂಥವ್ರು. ನೀವೇ ತಪ್ಪು ಸಂದೇಶವನ್ನು ಕೊಟ್ಟರೆ ಯಾವ ರೀತಿ ಜನ ಇನ್ನು ಏನೂ ಗೊತ್ತಿಲ್ಲದಿರೋರು ಯಾವ ರೀತಿ ಭಾವಿಸ್ಕೊಳ್ತಾರೆ ಅಂಥೇಳಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬ ಪುರೋಹಿತರುಗಳಲ್ಲಿ ಯಾರೆಲ್ಲ ಈ ಥರ ತಪ್ಪುಗಳನ್ನು ಮಾಡ್ತಾಯಿದ್ರಿ, ದಯವಿಟ್ಟು ಇದನ್ನು ಇನ್ನು ಮುಂದಾದರೂ ನಾನು ವಿನಂತಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಬೇಡಿ. ನಮ್ಮ ವಿಶೇಷವಾದ ಹಬ್ಬ ಹರಿದಿನಗಳು ಸತ್ಯವನ್ನು ಸತ್ಯವಾಗಿ ಹೇಳೋಣ, ಅದರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡು ಈ ವಾಯ್ಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.